ಹಾಯ್ ಫ್ರೆಂಡ್ಸ್, ನನ್ನ ನೋವೋ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಬ್ರೆಡ್ ಚಾಟ್ ಮಾಡೋದು ಹೇಗಂತ ತೋರಿಸ್ತೇನೆ. ಇದು ನನ್ನದೇ ರೆಸಿಪಿ. ಇದನ್ನು ಪುನಃ ಮಾಡ್ಕೊಂಡು ತಿನ್ನುವಷ್ಟು ರುಚಿಯಾಗಿರ್ತದೆ ಮತ್ತು ನಿಮಗೆ ಶಾಪಿಗೆ ಹೋಗ್ಕೊಂಡು ತಿನ್ನಬೇಕನ್ನೋ ಮನಸ್ಸು ಬರೋದಿಲ್ಲ. ನೋ ಫ್ರೈಯಿಂಗ್, ನೋ ಗ್ರೈಂಡಿಂಗ್, ರೆಡಿ ಟು ಮಿಕ್ಸ್ ಆ್ಯಂಡ್ ಈಟ್. ಸೊ ಫಸ್ಟ್ ಏನು ಮಾಡಬೇಕು, 2 ಬ್ರೆಡ್ ತಗೊಳ್ರಿ, ಮಧ್ಯದಲ್ಲಿ ಕಟ್ ಮಾಡಿರಿ. ಒಂದು ಬೌಲ್ನಲ್ಲಿ ಕರ್ಡ್ಸನ್ನು ಹಾಕಿಬಿಡುವ. ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೌಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಕರ್ಡ್ ಸ್ವಲ್ಪ ಜಾಸ್ತಿನೇ ಇರಬೇಕು. 2-3 ಸ್ಪೂನ್ ಶುಗರ್ ಹಾಕಬೇಕು ಅಕಾರ್ಡಿಂಗ್ ಟು ದ ನಿಮ್ಮ ಟೇಸ್ಟ್. ಚೆನ್ನಾಗಿ ಬೌಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಆನಿಯನ್ ತಗೋಬೇಕು, ಸ್ವಲ್ಪ ಜಾಸ್ತಿ ಇದ್ರೇ ಅದಕ್ಕೆ ರುಚಿ ಬರ್ತದೆ. ಹೀಗೆ ನಾನು ಈಗ ಚಿಕ್ಕ ಕಟ್ ಮಾಡಬೇಕು. ಕ್ಯಾರೆಟ್ ಸುದ ನಾನು ಹಿಂಗೆ ತಿರುಗ್ತಾ ಇದ್ದೆ ನೋಡ್ರಿ, ಹಂಗೆ ತಿರುಗಬೇಕು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ಯಾಕಂದ್ರೆ ನಾನು ನಿಮ್ಗೆ ಹೊಸ ರೆಸಿಪಿ ಹೇಳ್ಕೊಡ್ಬೇಕು. ಈಗ ನಾವು ಒಂದು ಪ್ಲೇಟ್ ತಗೊಳ್ಳುವ. ಅದ್ರ ಮೇಲೆ ಈ ಕಟ್ ಮಾಡಿದ ಈ ಬ್ರೆಡ್ ಸ್ಲೈಸ್ 4 ಪೀಸಸನ್ನು ಪ್ಲೇಟ್ ಮೇಲೆ ಇಟ್ಕೊಳ್ಳುವ. ಅದ್ರ ಮೇಲೆ ನಾವು ಈ ಕಟ್ ಮಾಡಿದ ಆನಿಯನನ್ನು ಸ್ಪ್ರೆಡ್ ಮಾಡುವ. ಆಮೇಲೆ ಅದ್ರ ಮೇಲೆ ಕರ್ಡ್ಸ್ ಮತ್ತು ಶುಗರ್, ಸಾಲ್ಟ್ ಮಿಕ್ಸ್ ಮಾಡಿದ್ರಲ್ಲ ಆನಿಯನ್ ಮೇಲೆ ಹಾಕಿಬಿಡುವ. ಇರುವುದು ಕ್ಯಾರೆಟ್ ಇದೆ ಅಲ್ಲ, ಸ್ಕ್ರೇಪ್ ಮಾಡೋದು, ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಡುವ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡುವ. ಧನಿಯಾ ಪೌಡರ್ ಸ್ಪ್ರಿಂಕಲ್ ಮಾಡುವ. ಮೇಥಿ ಪೌಡರ್ ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡಿರಿ, ಗುಡ್ ಫಾರ್ ಹೆಲ್ತ್ ಅದಕ್ಕೆ. ಮತ್ತು ಸ್ವಲ್ಪ ಕರಿ ಲಿಪ್ಪು ಪೌಡರನ್ನು ಹಾಕಿ ಸ್ಪ್ರಿಂಕಲ್ ಮಾಡುವ. ಇನ್ನೊಂದು ಐಟಮ್ಮು, ಅದು ಸೇವನ್ನು ಕೂಡ ಅದರ ಮೇಲೆ ಹಾಕಿಬಿಡೋಣ. ಸೇವ್ ಕೂಡ ಜಾಸ್ತಿ ಹಾಕಿದ್ರೇ ರುಚಿ ಆಗ್ತದೆ. ನಾವು ಸ್ವಲ್ಪ ಜಾಸ್ತಿನೇ ಹಾಕೊಂಡು ಮನೇಲೇ ತಿನ್ನುವ ಖುಷಿಯಾಗಿ. ತಗೊಂಡು ಕಟ್ ಮಾಡಿ ತಿನ್ನಿರಿ. ಆಮೇಲೆ ಹೇಳ್ರಿ ನನಗೆ ಎಷ್ಟು ರುಚಿಯಾಗಿತ್ತು ಅಂತ. ಸೊ ಫ್ರೆಂಡ್ಸ್, see you, bye.